तत्पदं दर्शितं येन तस्मै ಶ್ರೀಗುರವೇ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂತಹ ಮನೆ ಮನೆಗಳಲ್ಲಿ ಧ್ಯಾನ, ಈ ಧ್ಯಾನದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಧ್ಯಾನ ಬಂಧುಗಳೇ, ನಾವು ಈಗಾಗಲೇ ಗಮನಿಸಿರೋ ಹಾಗೆ ಧ್ಯಾನದ ಬಗ್ಗೆ, ಅನುಭವಗಳ ಬಗ್ಗೆ ಧ್ಯಾನ ಮಾಡ್ತಾ ಇರುವಂಥವರು ಬಹಳಷ್ಟು ತಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ. ವಿಶೇಷವಾಗಿ ಧ್ಯಾನದಲ್ಲಿ ಬಹಳ ಮುಂದುವರೆದು ಇತರರಿಗೂ ಮಾರ್ಗದರ್ಶನ ಮಾಡ್ತಾ, ನಾನು ಮೊದಲು ಈ ಪಿರಮಿಡ್ ಧ್ಯಾನ ಕೇಂದ್ರದ ಒಂದು ಪರಿಚಯ ಆಗಿದ್ದು ನನಗೆ ಸುಮಾರೊಂದು 4-5 ವರ್ಷ ಆಗಿರ್ಬೋದು. ಆ ಹಿಂದೆ ನಾನು ಗಮನಿಸಿದ್ದು, ಮೊದಲಿಗೆ ನಾನು ಪತ್ರಿಜಿಯವರನ್ನು ನೋಡಿದ್ದು 2004ನೇ ಇಸ್ವಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಓಂಕಾರ ಜ್ಯೋತಿ ಆಶ್ರಮ ಅಂತ ನಾನು ಅಲ್ಲಿರ್ತಾ ಇದ್ದೆ. ಆಗ ಪಕ್ಕದಲ್ಲೇ ಒಂದು ಸ್ಕಂದಗಿರಿ ಅಂತ, ಇದು ಮೊದಲನೇ ಸರಿ. ಆಮೇಲೆ ಒಬ್ಬರು ಯರ್ರಿಸ್ವಾಮಿ ಅಂತ ಬರೋರು, ಅವ್ರ ಜೊತೆ ತುಂಬ ಆತ್ಮೀಯರಾಗಿದ್ದರು. ಈಗ ಅವ್ರ ಮಗಳು ಕೂಡ, ಅವರ ಶ್ರೀಮತಿ ಇದ್ದಾರಲ್ಲ, ಪತ್ರಿಜಿಯವ್ರ ಶ್ರೀಮತಿ, ಅವ್ರ ಜೊತೆಗೆ ಇರ್ತಾರೆ. ಮೊನ್ನೆ ನನ್ನನ್ನು ಕರೆಸಿದ್ರು ಇಲ್ಲಿ ಪಿರಮಿಡ್ ವ್ಯಾಲಿಲಿ, ಆಗ ಕೂಡ ಅವ್ರನ್ನ ಗಮನಿಸಿದೆ. ಅದಾದ ಮೇಲೆ ಇದರ ಬಗ್ಗೆ ನಾನು ಮೊದಲು ನೋಡಿದ್ದು ಸ್ಪಿರಿಚುವಲ್ ರಿಯಾಲಿಟಿ ಅಂತ ಒಂದು ವಿಡಿಯೋ.
ಅದರಲ್ಲಿ ನನಗೆ ಅದು ಬಹಳ ಇಷ್ಟ ಆಯಿತು. ಬಹಳಷ್ಟು ವಿಚಾರವನ್ನು ನಾನಲ್ಲಿ ಅದರಿಂದ ಕಲಿತ್ಕೊಂಡೆ. ಅದಾದ ಮೇಲೆ ಅವರು ಈ ಪತ್ರಿಜಿಯವರ ವಿಚಾರಗಳನ್ನೆಲ್ಲ ಬಹಳಷ್ಟು DVD ತರೋರು. ಆಗಿನ್ನೂ ನನಗಿನ್ನೂ ಸನ್ಯಾಸ ದೀಕ್ಷೆ ಆಗಿರಲಿಲ್ಲ. 2006 ಆಗಿದ್ದು, 4 ನನಗೆ ಮೊದಲು ಪರಿಚಯ ಆಗಿದ್ದು. ಹೀಗೆ ಈ ಪಿರಮಿಡ್ ಧ್ಯಾನ ಕೇಂದ್ರದ ಪರಿಚಯ ಆಯಿತು. ಇತ್ತೀಚೆಗೆ ವಿಜಯಪುರದಲ್ಲಿ ಒಬ್ಬರು ಆರತಿ ಮುತ್ತುರಾಜ್ ಅಂತ ಹೇಳಿ ಅವರು ಹೀಗೆ ಸಂಪರ್ಕಕ್ಕೆ ಬಂದರು. ಅಲ್ಲೊಬ್ಬರು ಶಿವಾಜಿರಾವ್ ಅಂತ ಮನೆ ಮೇಲೆ ಪಿರಮಿಡ್ ಮಾಡಿಕೊಂಡು ಅಲ್ಲಿ ಪ್ರತಿ ತಿಂಗಳು ನನ್ನನ್ನು ಕರೀತಾರೆ, ಧ್ಯಾನದ ಬಗ್ಗೆ ಏನಾರು ಒಂದಷ್ಟು ವಿಚಾರವನ್ನು ತಿಳಿಸಿ ಅಂತ. ಸೊ ಇದು ನನ್ನ ಪರಿಚಯ ಪಿರಮಿಡ್ ಧ್ಯಾನ ಕೇಂದ್ರದ ಜೊತೆಗೆ. ನಾನಿರುವಂಥದ್ದು ರಾಮಕೃಷ್ಣ ವಿವೇಕಾನಂದ ಆಶ್ರಮ. ಮೊದಲು ಇಲ್ಲಿ ಬಸವನಗುಡಿ ಆಶ್ರಮ ಇದೆಯಲ್ಲ, ಅಲ್ಲಿದ್ದೆ. ಆಮೇಲೆ ತುಮಕೂರು ಆಶ್ರಮ. ನಮ್ಮದು ಈ ರೀತಿ ಚಲನೆ ಆಗ್ತಾ ಇರುತ್ತೆ, ಎಲ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಈಗ ಚಿಕ್ಕಬಳ್ಳಾಪುರದಲ್ಲೇ ಒಂದು ಹಳ್ಳಿಯಲ್ಲಿ ಜಮೀನು ತಗೊಂಡು ಅಲ್ಲಿ ಆಶ್ರಮ ಪ್ರಾರಂಭ ಆಗಿದೆ. ನಾವಲ್ಲಿ ಮಂದಿರಕ್ಕೆ ರಾಮಕೃಷ್ಣ ಯೋಗ ಮಂದಿರ ಅಂತಲೇ ಇಟ್ಟಿವಿ. ಸೊ ಅಲ್ಲಿ ಧ್ಯಾನ, ಭಗವಂತನ ಕೀರ್ತನೆ, ಈ ರೀತಿ ಚಟುವಟಿಕೆ. ಸೊ ಇದು ಪರಿಚಯ. ಇನ್ನು ಧ್ಯಾನದ ಬಗ್ಗೆ ಈಗಾಗಲೇ ಹಲವಾರು ಪ್ರವಚನಗಳನ್ನು ನೀಡಿದ್ದುಂಟು. ರಾಗಿಗುಡ್ಡದ ಹತ್ರ ವಿರೂಪಾಕ್ಷ ಅವರು ಕರೆಸಿದ್ದಾಗ ಅಲ್ಲಿ ಹೀಗೆಲ್ಲ. ಇನ್ನು ಧ್ಯಾನದ ಬಗ್ಗೆ ನನಗೆ ಗೊತ್ತಿರುವಂಥದ್ದು ಒಂದೆರಡು ವಿಚಾರನ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಹೋದ್ಮೇಲೆ ನಿಜವಾದ ಧ್ಯಾನ ಪ್ರಾರಂಭ ಆಗುತ್ತೆ ಅಂತ. ವ್ಯತ್ಯಾಸ ಏನು ಎರಡು ವಾಕ್ಯದಲ್ಲಿ? ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಇಂಥ ಮನೆಯಲ್ಲಿ ಅಥವಾ ಇಂಥ ಸ್ಥಳದಲ್ಲಿ ಕುಳಿತಿದ್ದೀನಿ, ಇಂಥ ಸಮಯದಲ್ಲಿ ಕುಳಿತಿದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಇದು ಕರ್ತೃತ್ವ ಅಂತ ಕರೀತಾರೆ, ಡೂಯರ್ಶಿಪ್ ಅಂತ. ಐ ಆಮ್ ಡೂಯಿಂಗ್ ಅನ್ನೋದು. ಸೊ ಐ ಆಮ್ ಡೂಯಿಂಗ್ ಅನ್ನೋದು ಮೆಡಿಟೇಷನ್ ಅಲ್ಲ. ಮಾಡೋದು ಅಂದರೆ, ಧ್ಯಾನ ಮಾಡೋದು ಅಂದರೆ ಡೂಯಿಂಗ್ ತಾನೆ, ಮಾಡೋದು ಮೆಡಿಟೇಷನ್ ಅಲ್ಲ ಅಂತ. ಹಾಗಾದರೆ ಏನು ಹೇಳ್ತಾ ಇದ್ದಾರೆ ಪರಮಹಂಸರು ಅಂದರೆ, ಧ್ಯಾನ ಆಗತ್ತೆ ಯಾವಾಗ ಮಾಡೋದನ್ನೆಲ್ಲ ನಿಲ್ಲಿಸಿದಾಗ. ಮಾಡೋದು ಯಾವಾಗ ನಿಲ್ಲುತ್ತೆ? ನಾವು ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಮಾಡೋದು ನಿಂತೋಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಾನು ಇಲ್ಲಿ ಸುಮ್ಮನೆ ಕುಳಿತಿದ್ದೀನಿ, ನೀವೆಲ್ಲ ಏನಾದರೂ ಮಾಡ್ತಾ ಇರ್ತೀರ, ನಾನು ನೋಡ್ತಾ ಇರ್ತೀನಿ. ನಾನು ನಿಮ್ಮ ಜೊತೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾಗ ನಾನು ನಿಮ್ಮನ್ನು ನೋಡೋಕ್ಕಾಗಲ್ಲ. ನಾನು ಬರೀ ಸಾಕ್ಷಿ ಅಷ್ಟೇ, ಅಬ್ಸರ್ವೇಷನ್ ಅಷ್ಟೇ ಆಗ್ತಾ ಇರೋದು. ಇದನ್ನು ಸಾಕ್ಷಿ ಭಾವ ಅಂತ ಕರೀತಾರೆ. ಕರ್ತೃತ್ವ, ಸಾಕ್ಷಿತ್ವ ಎರಡಿದೆ. ನಾವು ಏನಾದರೂ ಮಾಡ್ತಾ ಇದ್ದಾಗ, ಅದೇನಾದರೂ ಆಗಿರಲಿ, ಓದೋದು, ಬರೆಯೋದು, ಇನ್ನೊಂದು ಮತ್ತೊಂದಿಲ್ಲ, ಏನಾದರೂ ಮಾಡ್ತಾ ಇದ್ದಾಗ ಅದನ್ನು ಜೀವನ ಅಂತ ಕರೀತಾರೆ. ಮಾಡೋದನ್ನೆಲ್ಲ ನಿಲ್ಲಿಸಿದ ಮೇಲೆ ತಾನಾಗಿ ಆಗುವಂಥದ್ದೇನಿದೆಯೋ ಅಥವಾ ಇರುವಂಥ ಸ್ಥಿತಿ ಏನಿದೆಯೋ, ಆ್ಯಕ್ಚುಲಿ ಅದು ಸಮಾಧಿ ಅಂತ ಕರೀತಾರೆ. ಧೀಶಕ್ತಿ ಇದೆಯಲ್ಲ, ಧೀಶಕ್ತಿ ಸಮತ್ವದಲ್ಲಿದ್ದರೆ ಸಮಾಧಿ. ಧೀಶಕ್ತಿ ಚಲಿಸ್ತಾ ಇದ್ದರೆ ಧ್ಯಾನ. ಯಾವ ಕಡೆ? ಒಂದೇ ಕಡೆ ಚಲಿಸ್ತಾ ಇದ್ದರೆ ಧ್ಯಾನ. ಅದೇ ಧೀಶಕ್ತಿ, ನಮ್ಮ ಕಾನ್ಷಿಯಸ್ನೆಸ್ಸು ಹಲವಾರು ಕಡೆ ಹೋಗ್ತಾ ಇದ್ದರೆ ಅದು ಜೀವನ. ವಿತೌಟ್ ಕಾನ್ಷಿಯಸ್ನೆಸ್ ದೇರ್ ಇಸ್ ನೋ ಲೈಫ್ ಅಲ್ವಾ? ಈಗ ನೋಡಿ, ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಸಮಾಧಿ ಅಲ್ಲಿ ಕೂಡ ಧೀ ಇದೆ, ಧೀಶಕ್ತಿ ಇದೆ. ಧ್ಯಾನ ಅಲ್ಲಿ ಕೂಡ ಧೀಶಕ್ತಿ ಇದೆ. ಜೀವನ ಅನ್ನೋದೇನು ಅಂದರೆ ಅದನ್ನು ಭೂ ಉಪಸರ್ಗ ಬುದ್ಧಿಯ ಮೂಲಕ ನಾವು ಮಾಡುವಂಥದ್ದೆಲ್ಲ ಜೀವನ. ಈಗ ನೀವು ನಿಮ್ಮ ಸ್ಥಳದಿಂದ ಇಲ್ಲಿಗೆ ಬಂದ್ರಿ, ಬುದ್ಧಿಯ ಮೂಲಕ ಇಂಥ ಸ್ಥಳ ಇಲ್ಲಿಗೆ ಬರಬೇಕು, ಟೈಮ್ ಎಲ್ಲ ತಿಳ್ಕೊಳ್ಳೋದೆಲ್ಲ ಬುದ್ಧಿ. ಇಲ್ಲಿ ನಾವೇನು ಮಾಡಬೇಕು? ಮತ್ತೊಮ್ಮೆ ನಾನು ಪರಮಹಂಸರ ಒಂದು ಮಾತು ಹೇಳ್ತೀನಿ. ಕಣ್ಣು ತೆರೆದು ಕೂಡ ನಾವು ಧ್ಯಾನ ಮಾಡ್ಬೋದು, ಕಣ್ಮುಚ್ಚಿ ಕೂಡ ಧ್ಯಾನ ಮಾಡ್ಬೋದು.
ಕಣ್ಮುಚ್ಚಿ ಧ್ಯಾನ ಮಾಡೋದು ಚೆನ್ನಾಗಿ ಅಭ್ಯಾಸ ಆಗಿರೋರಿಗೆ, ಧ್ಯಾನ ಸಿದ್ಧರಿಗೆ ಕಣ್ತೆರೆದು ಕೂಡ ಧ್ಯಾನ ಮಾಡುವಂಥ ಸ್ಥಿತಿ ಪ್ರಾಪ್ತವಾಗಿರುತ್ತೆ. ಅವ್ರು ಕಣ್ತೆರೆದು ಧ್ಯಾನ ಮಾಡಬಲ್ಲರು, ಕಣ್ಮುಚ್ಚಿ ಕೂಡ ಧ್ಯಾನ ಮಾಡಬಲ್ಲರು. ಯಾಕೆ ಅಂದರೆ ನಾವು ಕಣ್ಣು ಮುಚ್ಚಿದ್ರೆ ಜಗತ್ತು ಕಾಣೋದಿಲ್ಲ, ಕಣ್ ತೆಗೆದಿದ್ರೆ ನಮಗೆ ಜಗತ್ತು ಕಾಣುತ್ತೆ. ಅಂದರೆ ವೈವಿಧ್ಯತೆ. ಕಣ್ ತೆಗೆದಾಗ ಏನಾಗುತ್ತೆ, ಅನೇಕ ಕಾಣುತ್ತೆ, ಹಲವಾರು ನಾಮರೂಪಗಳನ್ನು ನೋಡ್ತಾ ಇರ್ತೀವಿ. ಆಗೇನಾಗುತ್ತೆ, ಧೀಶಕ್ತಿ ಬೇರೆ ಬೇರೆ ಕಡೆ ಹರಿತಾ ಇರುತ್ತೆ. ಈಗ ಧ್ಯಾನದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಹಲವಾರು ಕಡೆ ಹರಿತಾ ಇರುವಂಥ ಧೀಶಕ್ತಿಯನ್ನು ಈಗ ಚಿಕ್ಕದಾಗಿ ಧಾರೆಯಾಗಿ ಹರಿತಾ ಇತ್ತಲ್ಲ, ಸಣ್ಣ ಸಣ್ಣ ಪೈಪಲ್ಲಿ ಹೋಗ್ತಾ ಇರೋ ನೀರನ್ನೆಲ್ಲ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರ ಫೋರ್ಸ್ ಜಾಸ್ತಿ ಆಗುತ್ತೆ ತಾನೆ. 10-20 ಕಡೆ ಹಲವಾರು ಕಡೆ ಹೋಗ್ತಾ ಇರುವಂತಾಗ ಸ್ಲೋ ಇರುತ್ತೆ. ಅದನ್ನೆಲ್ಲ ಒಂದು ಪೈಪಲ್ಲಿ ನಾವು ಫ್ಲೋ ಆಗೋಗಿ ಮಾಡಿದ್ರೆ, ಒಂದು ಪಾಯಿಂಟ್ಗೆ ಸೆಂಟರ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸ್ಪೀಡ್ ಇರುತ್ತೆ, ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಅದು ಧ್ಯಾನದ ಶಕ್ತಿ. ಅದನ್ನೇ ಕಾನ್ಸಂಟ್ರೇಷನ್ ಅಂತ ಕರೀತಾರೆ, ಪವರ್ ಆಫ್ ಕಾನ್ಸಂಟ್ರೇಷನ್. ಇಲ್ಲಿ ಕಾನ್ಷಿಯಸ್ನೆಸ್ ಅಥವಾ ಧೀಶಕ್ತಿ ಅನ್ನೋದು ಒಂದೇ. ಅದು ಈಗಲೂ ಕೆಲಸ ಮಾಡ್ತಾ ಇದೆ, ಧ್ಯಾನದಲ್ಲೂ ಕೆಲಸ ಮಾಡ್ತಾ ಇದೆ. ಸಮಾಧಿಯಲ್ಲಿ ಏನೂ ಮಾಡದೆ ಸುಮ್ಮನಿದೆ. ಅರ್ಥ ಆಯ್ತಲ್ಲ? ಜೀವನ, ದಿನನಿತ್ಯದ ಜೀವನ, ಕುಳಿತುಕೊಂಡ್ವಿ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ನಾವು ನೋಡೋ ಹಾಗೆ ಆನಾಪಾನಸತಿ, ಅದನ್ನು ನಾನು ವಿಪಶ್ಯನ ಅಂತ ನಾನು ಆಶ್ರಮ ಸೇರಕ್ಕೆ ಮುಂಚೆ ಒಂದು ಕೋರ್ಸ್ಗೆ ಹೋಗಿದ್ದೆ. 10 days ಕೋರ್ಸ್, ಅದು ಮೌನ ವಿಪಶ್ಯನ ಅಂತ. ಈ ದೊಡ್ಡಬಳ್ಳಾಪುರದ ಹತ್ರ ಒಂದು ಕ್ಯಾಂಪ್ ನಡೆದಿತ್ತು 2000ಅಲ್ಲಿ. ಆಗ ವಿಪಶ್ಯನ ಆದಮೇಲೆ ಕಾಯ ವಿಪಶ್ಯನ, ಆಮೇಲೆ ಚಿತ್ತ ವಿಪಶ್ಯನ ಅಂತ 3 ಹಂತಗಳು. ಸತ್ಯನಾರಾಯಣ ಗೋಯಂಕ ಅಂತ ಅವರು ಗೈಡ್ ಮಾಡ್ತಿರ್ತಾರೆ. ನಾವು ಅಭ್ಯಾಸ ಮಾಡೋದು ಈ ಥರ. ಸೊ ಇದರಲ್ಲಿ ಆನಾಪಾನಸತಿ ಅಲ್ಲೇನು ಮಾಡ್ತಾ ಇದ್ದೀವಿ, ನಮ್ಮ ಧೀಶಕ್ತಿಯನ್ನು ಬರೀ ಉಸಿರನ್ನು ಗಮನಿಸೋದ್ರ ಕಡೆಯೇ ಹರಿಸ್ತಾ ಇದ್ದೀವಿ. ಅಂದರೆ ಒಂದೇ ಚಾನಲಲ್ಲಿ ಹೋಗ್ತಾ ಇದೆ. ಆಗ ನಮಗೆ ಶಕ್ತಿ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ನೋಡೋದ್ರಿಂದ ಇಂದ್ರಿಯಗಳು ನೋಡೋದಕ್ಕೆ ವ್ಯರ್ಥವಾಗುವಂಥ ಖರ್ಚಾಗುವಂಥ ಶಕ್ತಿ, ಕೇಳಿಸ್ಕೊಳ್ಳೋಕ್ಕೆ ವ್ಯರ್ಥವಾಗುವಂಥ ಶಕ್ತಿ ಖರ್ಚಾಗುವಂಥದ್ದು, ಬೇರೆ ಬೇರೆ ಚಲನೆಗೆ ಖರ್ಚಾಗುವಂಥ ಕಾನ್ಷಿಯಸ್ನೆಸ್ಸು, ಪ್ರಾಣಶಕ್ತಿ ಏನಿದೆಯೋ ಅದೆಲ್ಲ ಕೂಡ ಒಂದು ಕಡೆ ಹರಿದಾಗ ಅಲ್ಲಿ ಒಂದು ವಿಶೇಷವಾದ ಅನುಭೂತಿ ಆಗುತ್ತೆ ನಮಗೆ. ಈಗ ನೀವು 10 ಚಿತ್ರಗಳನ್ನು ನೋಡ್ತಾ ಇದ್ದಾಗ ಏನಾಗುತ್ತೆ, ಶಾಂತಿ ಕಡಿಮೆ ಆಗುತ್ತೆ. ಒಂದನ್ನೇ ನೋಡ್ತಾ ಇದ್ರೆ ನಿಮಗೆ ಶಾಂತಿ ಹೆಚ್ಚಾಗುತ್ತಲ್ವ. 100 ಚಿತ್ರಗಳನ್ನು ಒಂದಾದ್ಮೇಲೆ ಒಂದು ನೋಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಒಂದು ಪೀಸ್ ಆಫ್ ಮೈಂಡ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. 10 ನೋಡಿದಾಗ ಸ್ವಲ್ಪ ವಾಸಿ, ಒಂದೇ ಒಂದು ನೋಡ್ತಾ ಇದ್ರೆ ಹೆಚ್ಚು ಶಾಂತವಾಗುತ್ತೆ. ಯಾಕಂದರೆ ವರ್ಕ್ ಕಮ್ಮಿ ಆಯ್ತಲ್ಲ, ಸ್ಟ್ರೈನ್ ಕಡಿಮೆ ಆಗುತ್ತೆ, ಶ್ರಮ ಕಡಿಮೆ ಆಗುತ್ತೆ. ಶ್ರಮ ಕಡಿಮೆ ಆದಾಗ ನಮ್ಮ ಮನಸ್ಸು ತಾನಾಗಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದನ್ನು ರಿಲ್ಯಾಕ್ಸೇಷನ್ ಅಂತ ಕರೀತಾರೆ. ಆ ಸ್ಪಿರಿಚುವಲ್ ರಿಯಾಲಿಟಿಲಿ ಫಸ್ಟ್ ಹೇಳೋದೇ ಅದೇ, ರಿಲ್ಯಾಕ್ಸ್ ಅಂತ, ಟೋಟಲಿ ರಿಲ್ಯಾಕ್ಸ್ ಅಂತ. ಅಲ್ಲಿಗೆ ನಿಲ್ಲಲ್ಲ ಅದು. ಆಮೇಲೆ ಒಂದು ಕಡೆ ಗಮನ ಹರಿಸೋದನ್ನು ನಾವು ಅಭ್ಯಾಸ ಮಾಡಿಕೊಂಡಾಗ ಆನಾಪಾನಸತಿಯಲ್ಲಿ ಉಸಿರಿನ ಕಡೆನೇ ಗಮನ ಹರಿಸ್ತಿದ್ದೀವಿ. ದೇಹ ಶಾಂತವಾಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಉಸಿರಾಟ ಶಾಂತವಾಗುತ್ತೆ, ಎಲ್ಲ ಶಾಂತವಾಗಿ ಒಂದು ಸ್ಟಿಲ್ನೆಸ್ ಅಂತ ಕರಿತೀವಿ. ಒಂದು ಏನಂತಾರೆ ಅದನ್ನು, ಸ್ಥಿರತೆ. ಒಂದು ಹಂತಕ್ಕೆ ಬಂದಾಗ ಸ್ಥಿರತೆ ಬಂದ್ಬಿಡುತ್ತೆ. ಉಸಿರಾಟ ನಿಂತೇ ಹೋಗಿರುತ್ತೆ, ಆಲ್ಮೋಸ್ಟ್ ನಡೀತಾ ಇಲ್ಲ ಅನ್ನೋ ಹಂತಕ್ಕೆ ಬಂದಿರುತ್ತೆ. ಯಾಕೆ ಅಂದರೆ ನಮ್ಮ ಮನಸ್ಸಿನ ಆಲೋಚನೆ, ಉಸಿರಾಟ ಎರಡೂ ಕೂಡ ಒಂದೇ. ಉಸಿರಾಟ ಯಾವಾಗ ಶಾಂತವಾಗುತ್ತೋ ಮನಸ್ಸಿನ ಆಲೋಚನೆಗಳು ಕಡಿಮೆಯಾಗಿ ಮನಸ್ಸು ಕೂಡ ಕ್ರಮೇಣ ಶಾಂತ ಆಗುತ್ತೆ. ಸೊ ಇದು ಈ ಧ್ಯಾನ ಸಾಧನೆಯ ಸೆಕೆಂಡ್ ಸ್ಟೆಪ್. ಮೊದಲಿಗೆ ನೋಡೋದನ್ನ ಕೇಳೋದನ್ನೆಲ್ಲ ನಿಲ್ಲಿಸ್ಬಿಟ್ವಿ, ಪ್ರಾಣಶಕ್ತಿ ಉಳೀತು, ರಿಲ್ಯಾಕ್ಸೇಷನ್ ಸಿಕ್ತು.
ಹಗುರ ಆಯಿತು ಮನಸ್ಸು. ಎರಡನೇದು, ಒಂದೇ ಕಡೆ ಹರಿಸಿದ್ರಿಂದ ನಮ್ಮ ಮನಸ್ಸು ಶಾಂತ ಚಿತ್ತವನ್ನು ಪಡ್ಕೊಂಡು ಅದೇನಾಯಿತು, ಶಕ್ತಿಶಾಲಿ ಆಯಿತು, ಪ್ರಾಣಶಕ್ತಿ ಉಳಿತು. ಈ ಪ್ರಾಣಶಕ್ತಿ ನಮ್ಮ ಶರೀರದಲ್ಲಿ ಹೆಚ್ಚಾದಾಗ ಅದೇನಾಗತ್ತೆ, ನಮ್ಮ ಶರೀರದಲ್ಲಿ ಹಲವಾರು ದೋಷಗಳಿರುತ್ತೆ, ಬ್ಲಾಕೇಜಸ್. ಎಲ್ಲೋ ನೋತಾ ಇದೆ, ಏನೋ ಕಷ್ಟ ಆಗ್ತಾ ಇದೆ, ಇನ್ನೇನೋ ಆಗ್ತಾ ಇದೆ, ಅದನ್ನೆಲ್ಲ ಪ್ರಾಣಶಕ್ತಿ ಫ್ಲೋ ಆದಾಗ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಶಾರೀರಿಕವಾಗಿ ಆರೋಗ್ಯ ತಾನಾಗಿ ಸುಧಾರಿಸುತ್ತೆ. ಮನಸ್ಸು ಶಾಂತವಾದಾಗ ಶರೀರ ಕೂಡ ಶಾಂತವಾಗುತ್ತೆ. ಇದು ಫಸ್ಟ್ ಅಡ್ವಾಂಟೇಜ್, ರಿಲ್ಯಾಕ್ಸೇಷನ್ ನಂಬರ್ 1. ಇದು ಎರಡನೇದು, ಗುಡ್ ಹೆಲ್ತ್ ಅಂತ. ಇದೆಲ್ಲ ಆ್ಯಕ್ಚುಲಿ ಧ್ಯಾನದ ಹಾದಿಯಲ್ಲಿ ಬೈ ಪ್ರಾಡಕ್ಟ್ಸ್ ಥರ, ಇದೇನು ಮುಖ್ಯ ಅಲ್ಲ, ಸಿಗುತ್ತೆ ತಾನಾಗಿ. ಮುಖ್ಯವಾದ್ದೇನು ಅಂದರೆ, ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಅದನ್ನು ಸಮಾಧಿ ಅಂತ ಕರೀತಾರೆ. ಈಗ ಅಷ್ಟಾಂಗ ಯೋಗದಲ್ಲಿ ಧಾರಣ, ಧ್ಯಾನ, ಸಮಾಧಿ. ಧಾರಣೆ ಮಾಡಿದ್ದು ಧ್ಯಾನ ಮಾಡೋದಕ್ಕಾಗಿ, ಧ್ಯಾನ ಮಾಡ್ತಾ ಇರೋದು ಉದ್ದೇಶ ಸಮಾಧಿ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕಾಗಿ. ಸೊ ಈಗ ಧ್ಯಾನ ಆಯಿತು, ಒಂದು ಕಡೆ ಹರಿತಾ ಇದೆ, ಪ್ರಾಣಶಕ್ತಿ ತುಂಬಿಕೊಂಡಿದೆ, ನಮಗೆ ಶಕ್ತಿ ಹೆಚ್ಚಾಗಿದೆ. ಆಗೇನಾಗುತ್ತೆ, ನಮಗೆ ಒಂದು ಸರಿ ಓದಿದ್ದು ಅರ್ಥ ಆಗುತ್ತೆ, ಒಂದು ಸರಿ ಯಾರಾದರೂ ಹೇಳಿದ್ರೆ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ಸಿಚುಯೇಷನ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೋತೀವಿ, ಒಬ್ಬ ವ್ಯಕ್ತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೀವಿ. ಯಾಕೆ? ಪ್ರಾಣಶಕ್ತಿ ಹೆಚ್ಚಾಗಿರೋದ್ರಿಂದ ನಮ್ಮ ಬುದ್ಧಿ, ಮನಸ್ಸು ಎಲ್ಲ ಕೂಡ ಶಕ್ತಿಯುತವಾಗಿರೋದ್ರಿಂದ ನಮಗೆ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಬರುತ್ತೆ. ಹಾಗಾಗಿ ಧ್ಯಾನ ಮಾಡೋರಿಗೆ ಸೂಕ್ಷ್ಮ ಬುದ್ಧಿ ಇರುತ್ತೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಅವ್ರಿಗೆ ಜೀವನ ಚೆನ್ನಾಗಿ ಅರ್ಥ ಆಗುತ್ತೆ, ವ್ಯಕ್ತಿಗಳ ಜೊತೆ ಹೇಗೆ ನಡ್ಕೋಬೇಕು ಅರ್ಥ ಆಗುತ್ತೆ, ಯಾವ ಕೆಲಸ ಹೇಗೆ ಮಾಡಬೇಕು ಅರ್ಥ ಆಗುತ್ತೆ. ಇದೊಂದು ಅಡ್ವಾಂಟೇಜು. ಆಮೇಲೆ ನಮ್ಮ ಜೀವನ ಸುಧಾರಿಸುತ್ತೆ. ಇದಾದ ಮೇಲೆ ನಮಗೆ ಬರುವಂಥ ಮುಂದಿನ ಹಂತ ಸಮಾಧಿ. ಅಫ್ಕೋರ್ಸ್ ಇದು ಕೊನೆ ಹಂತ. ನಾನು ಸುಮ್ಮನೆ ಒಂದು ಏನಂತಾರೆ, ಜಸ್ಟ್ ಒಂದು ಸಿಂಹಾವಲೋಕನದ ಹಾಗೆ ಹೇಳ್ತಾ ಇರೋದು. ಸಮಾಧಿ ಬಗ್ಗೆ ಶಂಕರಾಚಾರ್ಯರು ಹೇಳೋದಿಷ್ಟು, ಸಮತ್ವಂ ಯೋಗ ಮುಚ್ಚತೆ ಅಂತ. ಸಮತ್ವದಲ್ಲಿರೋದೇ ಸಮಾಧಿ. ಈಗ ಧೀಶಕ್ತಿ ಒಂದು ಕಡೆ ಹರಿತಾ ಇತ್ತು, ಒಂದು ಕಡೆ ಹರಿತಾ ಇರೋ ಧೀಶಕ್ತಿಯನ್ನು ಕೂಡ ನಾವು ಆ ಹರಿಯೋದನ್ನು ನಿಲ್ಲಿಸ್ಬಿಟ್ಟಾಗ ಏನಾಗುತ್ತೆ, ಧೀಶಕ್ತಿ ನಿಂತು ಬಿಡುತ್ತೆ. ಸಮಾಧಿ, ಆ ಧೀಶಕ್ತಿ ಸಮತ್ವದಲ್ಲಿದ್ದಾಗ ಅಲ್ಲಿ ಯಾವುದೇ ಅಲೆ ಇಲ್ಲ. ಅಲೆಗಳು ಅಂದರೆ ಚಿತ್ತದಲ್ಲಿ ಯಾವುದೇ ಅಲೆ ಇಲ್ಲ, ಅಂದರೆ ಯಾವುದೇ ಆಲೋಚನೆ ಇಲ್ಲ. ನೋ ಥಾಟ್ ಸ್ಟೇಟ್ ಅಂತ ಕರಿತೀವಿ. ಈ ನೋ ಥಾಟ್ ಸ್ಟೇಟ್ ಅಂತ ಏನಿದೆಯೋ ಅದು ನಮ್ಮ ಸಹಜ ಸ್ಥಿತಿ, ಅದು ನಾರ್ಮಲ್ ಸ್ಟೇಟ್ ಅಂತ ಕರಿಬೋದು. ನಾವು ಈಗೇನಿರ್ತೀವಲ್ಲ ಸಾಮಾನ್ಯ ಸ್ಥಿತಿಯಲ್ಲಿ, ಇದು ನಮ್ಮ ಅಬ್ನಾರ್ಮಲ್ ಸ್ಟೇಟ್. ಇದು ನೋಡೋದು, ಮಾತನಾಡೋದು, ಚಟುವಟಿಕೆ, ಇನ್ನೊಂದೆಲ್ಲ ಏನಿರುತ್ತಲ್ಲ, ಇದು ಸಹಜ ಸ್ಥಿತಿ ಅಲ್ಲ, ನಮ್ಮ ನಿಜ ಸ್ವರೂಪದ ಆತ್ಮದ ಸ್ಥಿತಿ ಅಲ್ಲ ಇದು. ಯಾಕೆಂದರೆ ನಾವೇನೋ ತಗೋತಾ ಇದ್ದೀವಿ, ಕಣ್ಣಿಂದ ದೃಶ್ಯಗಳನ್ನು ತಗೋತಾ ಇದ್ದೀವಿ, ಶಬ್ದಗಳನ್ನು ತಗೋತಾ ಇದ್ದೀವಿ, ಅದನ್ನು ಅರ್ಥ ಮಾಡ್ಕೋಬೇಕು, ಮತ್ತೆ ನಾವು ರಿಯಾಕ್ಟ್ ಮಾಡಬೇಕು, ಇದೆಲ್ಲ ಆಗ್ತಾ ಇದೆ. ಇದೆಲ್ಲ ಏನಾಗುತ್ತೆ, ತುಂಬ ಮನಸ್ಸಿನಲ್ಲಿ ವಿಕಲ್ಪಗಳು ಅಂತ ಕರೀತಾರೆ. ವಿಕಲ್ಪ, ಈ ವಿಕಲ್ಪಗಳೆಲ್ಲ ಇಲ್ಲದಂಥ ಸ್ಥಿತಿನೇ ನಿರ್ವಿಕಲ್ಪ. ಈ ನಿರ್ವಿಕಲ್ಪ ಸ್ಥಿತಿನೇ ಸಮಾಧಿ. ಇದು ನಮ್ಮ ಸಹಜ ಸ್ಥಿತಿ. ಈ ಸಹಜ ಸ್ಥಿತಿಯಲ್ಲಿ ನಮಗೆ ಇದ್ದಾಗ ನಮಗೆ ಪ್ರಾಪ್ತವಾಗುವಂಥದ್ದನ್ನೇ ನಾವು ಆನಂದ ಅಂತ ಕರೀತೇವೆ. ಆನಂದ, ಈ ಆನಂದ ನಮ್ಮ ನಿಜ ಸ್ವರೂಪ ಸಚ್ಚಿದಾನಂದ. ಸಚ್ಚಿತ್ ಆನಂದ. ಚಿತ್ ಅನ್ನೋದೇ ಇಲ್ಲಿ ಧೀಶಕ್ತಿ. ಸತ್ ಅನ್ನೋದು ಯಾವಾಗಲೂ ಇರುವಂಥ ಒಂದು ಅಸ್ತಿತ್ವ, ಅದು ಎಕ್ಸಿಸ್ಟೆನ್ಸ್. ಚಿತ್ ಆನಂದ, ಆನಂದವಾಗಿರುತ್ತೆ. ಈಗ ಅನುಭವಕ್ಕೆ ಬರ್ತಾ ಇರೋದು ಏನು ಹಾಗಾದರೆ? ಸಮಾಧಿಯಲ್ಲಿ ನಮ್ಗೆ ಆನಂದದ ಅನುಭವ ಬರುತ್ತೆ, ಸಹಜ ಸ್ಥಿತಿ ಅನುಭವಕ್ಕೆ ಬರುತ್ತೆ. ಈಗೇನು ಅನುಭವಿಸ್ತಾ ಇದ್ದೀವಿ ಅಂದರೆ, ಈಗ ಅನುಭವಿಸ್ತಾ ಇರೋದು ಇಂದ್ರಿಯಗಳಿಂದ ದುಃಖವನ್ನು. ಅದಕ್ಕೆ ಗೀತೆಯಲ್ಲಿ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ದುಃಖಾಲಯಂ ಅಶಾಶ್ವತಂ ಅಂತ ಕರೆದಿದ್ದು. ಆ್ಯಕ್ಚುಲಿ ಏನಾದರೂ ನೋಡೋದು, ಕೇಳಿಸ್ಕೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ಮತ್ತೆ ರಿಯಾಕ್ಟ್ ಮಾಡೋದು,
ಅವ್ರ ಕಡೆಯಿಂದ ಏನೋ ರಿಯಾಕ್ಷನ್ನು, ಮತ್ತದಕ್ಕೆ ಇದೇನಾಯಿತು, ಕೊಡೋದು ತಗೊಳ್ಳೋದು ಅಂದರೆ ಏನಾಗುತ್ತದೋ ವ್ಯವಹಾರ ತಾನೆ. ಇದೇ ವ್ಯಾವಹಾರಿಕ ಸತ್ತ. ವ್ಯವಹಾರ ಮಾಡ್ತಾ ಇದ್ದಾಗ ನಾವು ಪೀಸ್ಫುಲ್ ಆಗಿರ್ತೀವ, ಮಾಡೋ ವ್ಯವಹಾರ ಎಲ್ಲ ನಿಲ್ಲಿಸ್ಬಿಟ್ಟು ಸುಮ್ಮನೆ ಇದ್ದಾಗ ಪೀಸ್ಫುಲ್ ಆಗಿರ್ತೀವ. ಈಗ ಆ್ಯಕ್ಚುಲಿ ನಾವು ವ್ಯವಹಾರ ಮಾಡ್ತಾ ಇದ್ವಿ. ಈಗ ನಾನೇನೋ ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದನ್ನು ನೆನಪಿಟ್ಕೊಳ್ಳೋದು, ಇವೆಲ್ಲ ನಡೀತಾ ಇದೆ. ಕೆಲಸ ನಡೀತಾ ಇದೆ, ಕಾರ್ಯ ನಡೀತಾ ಇದೆ. ನೋಡಿ, ಒಂದು ಮಷೀನ್ ಇರುತ್ತೆ. ಆ ಮಷೀನು ಕೆಲಸ ಮಾಡ್ತಾ ಇದ್ದಾಗ ಪಕ್ಕದಲ್ಲಿ ನಾವು ಕೂತಿದ್ದೀವಿ. ಹೇಗಿರುತ್ತೆ? ಆಫ್ ಮಾಡೋಣಪ್ಪ ಅನಿಸುತ್ತೆ. ಆಫ್ ಮಾಡಿದಾಗ ಶಾಂತವಾಗಿ. ಆ ಮಷೀನ್ ಯಾವುದು ಅಂದರೆ ಅದನ್ನೇ ಮನಸ್ಸು ಅಂತ ಕರೀತಾರೆ. ಈ ಮನಸ್ಸು ಸುಮ್ಮನೆ ಇದ್ದರೆ ಸಮಾಧಿ, ಮನಸ್ಸು ಕೆಲಸ ಮಾಡ್ತಾ ಇದ್ದರೆ ಜೀವನ. ಈಗ ನಮಗೆ ಜೀವನ ಇಷ್ಟನೋ, ನಮ್ಮ ಸಹಜ ಸ್ಥಿತಿಯಲ್ಲಿ ಇರೋದು ಇಷ್ಟನೋ, ಅದು ಅವ್ರವ್ರಿಗೆ ಸೇರಿತು. ನನಗೆ ಈ ಜೀವನಕ್ಕಿಂತ ನನ್ನ ಸ್ವಸ್ವರೂಪದಲ್ಲಿ ನಾನಿರೋದು ನನಗಿಷ್ಟ ಅಂತ ಹೇಳಿ ನಾನು ಈ ಅಧ್ಯಾತ್ಮ ಜೀವನಕ್ಕೆ ಬಂದೆ. ನನಗೆ ನೋಡಿ ಏನೂ ಆಗಬೇಕಾಗಿಲ್ಲ, ಕೇಳಿಸ್ಕೊಂಡು ನನಗೇನು ಲಾಭ ಇಲ್ಲ, ಮಾಡೋದಕ್ಕೆ ನನಗೇನೂ ಇಲ್ಲ. ಯಾಕೆಂದರೆ ನನಗೇನೂ ಇಲ್ಲದೇ ಇರೋ ನಾನು ತೃಪ್ತಿಯಿಂದ ಇದ್ದೀನಿ, ನನ್ನ ಆನಂದದಲ್ಲಿ ನಾನಿದ್ದೀನಿ. ಇದನ್ನೇ ಆತ್ಮಾನಂದ ಅಂತ ಕರೀತೀವಿ. ನಾವು ಏನೋ ಮಾಡಕ್ಕೆ ಹೋದಾಗ ಆನಂದವನ್ನು ಕಳ್ಕೊತೀವಿ. ಸ್ವಲ್ಪ ಮಾಡಿದಾಗ, ಸ್ವಲ್ಪ ಚಟುವಟಿಕೆಯಲ್ಲಿ ತೊಡಕೊಂಡಾಗ ಸ್ವಲ್ಪ ಆನಂದ ಕಡಿಮೆ ಆಯಿತು. ತುಂಬ ಬ್ಯುಸಿಯಾಗಿರ್ತಾರೆ ನೋಡಿ ಜೀವನದಲ್ಲಿ, ಅವರು ತುಂಬ ಆನಂದವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅದು ನಮಗೂ ಗಮನಕ್ಕೆ ಬರ್ತಾ ಇದೆ. ಮೊದಲು ಇದ್ದಂಥ ಜನ ಸೊಸೈಟಿಲಿ ಅವ್ರು ಅಷ್ಟು ಬ್ಯುಸಿ ಇರ್ತಿರ್ಲಿಲ್ಲ ಈಗಿನ ಥರ. ಇರೋದ್ರಲ್ಲಿ ಸ್ವಲ್ಪ ನೆಮ್ಮದಿಯಾಗಿರೋರು, ಏನೋ ಸ್ವಲ್ಪ ಆರೋಗ್ಯ, ಸ್ವಲ್ಪ ನಿದ್ದೆ, ಏನೋ ಅವ್ರ ಪಾಡಿಗೆ ಅವ್ರು ಶಾಂತವಾಗಿ ಹೋಗೋರು. ಗದ್ದಲ ಎಲ್ಲ ಕಡಿಮೆ ಪ್ರಕೃತಿಯಲ್ಲಿ. ಈಗ ಓಡ್ತಾರೆ, ನೋಡ್ತಾರೆ. ಎಷ್ಟು ನೋಡ್ತಾರೆ? ಏನು ನೋಡ್ತೀರಪ್ಪ? ನನಗಂತೂ ಇವತ್ತಿಗೂ ಅರ್ಥ ಆಗಿಲ್ಲ ಅದು ಏನು ನೋಡ್ತಾರೋ. ಎಷ್ಟು ನೋಡೋದು? ಎಷ್ಟು ನೋಡಿದ್ರೂ ಅಲ್ಲಿರೋದು ಬರೀ ದೃಶ್ಯ. ನೋಡಿ, ಎಲ್ಲ ದೃಶ್ಯ ವಿಶೇಷಣಗಳು ದೃಶ್ಯ ಸಾಮಾನ್ಯವೇ ಆಗಿದೆ. ಇದು ನಾವು ವೇದಾಂತದಲ್ಲಿ ಓದಿರೋದು. ನಿಮ್ಗೆ ಸುಮ್ಮನೆ ಹೇಳಿರ್ತೀನಿ. ನೆಕ್ಸ್ಟು ನಿಮಗೆ ಅವಕಾಶ ಆದಾಗ ವೇದಾಂತ ಓದಿ, ಒಳ್ಳೆಯದು. ದೃಗ್ದೃಶ್ಯ ವಿವೇಕ ಅಂತ ಶಂಕರಾಚಾರ್ಯರದೊಂದು ಗ್ರಂಥ ಇದೆ, ಬಹಳ ಅದ್ಭುತ. ನಾನು ಮೊನ್ನೆ ಅಖಂಡ ಕರ್ನಾಟಕ ಇದರಲ್ಲಿ ದೃಗ್ದೃಶ್ಯ ವಿವೇಕದ 2 ಸ್ಪೀಚ್ ಮಾಡಿದ್ದೀನಿ ಬೆಳಗ್ಗೆ. ಅದೆಲ್ಲ ರೆಕಾರ್ಡ್ ಆಗಿದೆ, ಅವರು ಇದರಲ್ಲಿ ಹಾಕಿದ್ದಾರೆ. ಅಂದರೆ ನೋಡೋದು, ಕೇಳೋದು ಇವೆಲ್ಲ ಕೂಡ ವ್ಯಾವಹಾರಿಕ ಸತ್ತ. ಆ ವ್ಯಾವಹಾರಿಕ ಸತ್ತದಿಂದ ನಿವೃತ್ತರಾದವರೇ ಸನ್ಯಾಸಿಗಳು ಅಂತ. ಸಮ್ಯಕ್ ನ್ಯಾಸ ಇತಿ ಸನ್ಯಾಸ. ಅದಕ್ಕೆ ಅವರನ್ನು ನಿವೃತ್ತಿ ಅಂತ ಕರೀತಾರೆ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ನಮ್ಮದು ನಿವೃತ್ತಿ ಮಾರ್ಗ. ಯಾಕೆಂದ್ರೆ ನಮ್ಗೆ ನೋಡೋದ್ರಲ್ಲಿ ಆಸಕ್ತಿ ಇಲ್ಲ, ಕೇಳಿಸ್ಕೊಳ್ಳೋದ್ರಲ್ಲಿ ಆಸಕ್ತಿ ಇಲ್ಲ, ಏನೋ ಮಾಡಬೇಕು ಅದರಲ್ಲೂ ಆಸಕ್ತಿ ಇಲ್ಲ. ಮತ್ತು ಹೇಗೆ ನಡೀತಾ ಇದೆ ಜೀವನ ಅಂದರೆ, ನಾವೇನು ಮಾಡ್ತಾ ಇಲ್ಲ, ಜೀವನ ತಾನಾಗಿ ನಡೀತಾ ಇದೆ. ಇದು ನಮ್ಮ ಅನುಭವ. ನಾವು ಜೀವನ ಮಾಡೋದು ನಿಲ್ಲಿಸಿ ಬಹಳ ಕಾಲ ಆಯಿತು. ಯಾಕೆಂದರೆ ನೋಡಿ, ಕಣ್ಣು ನೋಡ್ತಾ ಇದೆ, ಅದು ನೋಡೋದು ಕೆಲಸ ಕಣ್ಣು ಕೇಳಿಸ್ಕೊಳ್ಳಲ್ಲ. ಕಿವಿ ಕೇಳಿಸ್ಕೊಳ್ಳುತ್ತೆ, ನೋಡಲ್ಲ. ಕಣ್ಣಿನ ಕೆಲಸ ಕಣ್ಣು ಮಾಡ್ತಾ ಇದೆ, ಕಿವಿ ಕೆಲಸ ಕಿವಿ ಮಾಡ್ತಾ ಇದೆ, ಮನಸ್ಸಿನ ಕೆಲಸ ಮನಸ್ಸು ಮಾಡ್ತಾ ಇದೆ, ಬುದ್ಧಿ ತನ್ನ ಕೆಲಸ ಮಾಡ್ತಾ ಇದೆ, ಶರೀರ ತನ್ನ ಪ್ರಾರಬ್ಧವನ್ನು ಅನುಭವಿಸ್ತಾ ಇದೆ. ನಾನಿದು ಯಾವುದೂ ಅಲ್ಲ, ನಾನು ಸುಮ್ಮನೆ ಇದ್ದೀನಿ. ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಸೊ ಇದು ಎಲ್ಲರ ನಿಜ ಸ್ವರೂಪ. ನೀವೆಲ್ಲ ಹೇಳ್ಕೋಬೇಕು, ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ನಾನು ಜೀವ ಅಲ್ಲ, ನಾನು ಶಿವ. ಕಣ್ ತೆರೆದಾಗ ವ್ಯವಹಾರದಲ್ಲಿ ನಮಗೆ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಶರೀರ, ಬೇರೆ ಬೇರೆ ಕೆಲಸ, ಪರಿಸ್ಥಿತಿ ಎಲ್ಲ ಬೇರೆ ಬೇರೆ. ಕಣ್ಮುಚ್ಚಿದ್ರೆ ವ್ಯವಹಾರ ನಿಂತೋದ್ಮೇಲೆ ಎಲ್ಲ ಶಿವಸ್ವರೂಪರೇ. ಆ ಶಿವತ್ವದಲ್ಲಿ, ಶಿವಭಾವದಲ್ಲಿರೋದೇ ನಿಜವಾದ ಶಿವರಾತ್ರಿ. ಈ ವರ್ಷಕ್ಕೊಂದ್ಸರಿ ಶಿವರಾತ್ರಿ ಅಲ್ಲ, ಧ್ಯಾನ ಮಾಡೋರಿಗೆ ದಿನಾ ಶಿವರಾತ್ರಿನೇ.
ಹೀಗೆ ನಾವು ನಮ್ಮ ಸ್ವಸ್ವರೂಪದಲ್ಲಿರೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತು ಏನೋ ಅದು ದೈವೇಚ್ಛೆ. ನಾನು ವಿರೂಪಾಕ್ಷ ಅವ್ರು ಫೋನ್ ಮಾಡಿದೆ, ಈ ಥರ ಇದ್ದೀನಿ ಬನ್ನಿ ಜೊತೆಗೆ ಆಮೇಲೆ ಹೋಗೋಣ ಅಂದರು. ನನಗೆ ಗೊತ್ತಿಲ್ಲ ಈ ಬರೋದಿಲ್ಲ. ನಡೀತಾ ಇದೆ, ಆಗಲೇ ಹೇಳಿದ್ವಲ್ಲ, ಮಾಡೋದಲ್ಲ ಇದು, ನಡೀತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಸ್ವಸ್ವರೂಪದಲ್ಲಿ ನೀವು ನೆಲೆಸಿ ಆನಂದವಾಗಿರಿ. ಹರಿ ಓಂ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.